ಹಾಯ್ ಫ್ರೆಂಡ್ಸ್, ರಾಮನಗರ ಜಿಲ್ಲಾ ನ್ಯಾಯಾಲಯ ಘಟಕದ ಅಧೀನದಲ್ಲಿರುವ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ. ಸೊ ಕಾಂಪಿಟೇಷನ್ ಕಡಿಮೆ ಇದೆ, ನಿಮ್ಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಹುದ್ದೆ ಹೆಸರು ಬಂದ್ಬಿಟ್ಟು ಶೀಘ್ರ ಲಿಪಿಗಾರರು ಗ್ರೇಡ್ 3 ಬೆರಳಚ್ಚುಗಾರ ಹಾಗೂ ಬೆರಳಚ್ಚು ನಕಲುಗಾರ. ಕರ್ತವ್ಯ ಸ್ಥಳ ಬಂದ್ಬಿಟ್ಟು ರಾಮನಗರ ಜಿಲ್ಲಾ ನ್ಯಾಯಾಲಯದಲ್ಲಿ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 6. ಅದರಲ್ಲಿ ಶೀಘ್ರ ಲಿಪಿಗಾರರು ಗ್ರೇಡ್ 3 ಹುದ್ದೆ 3 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಬೆರಳಚ್ಚುಗಾರ 2 ಹುದ್ದೆ ಖಾಲಿ ಇದೆ. ಮತ್ತು ಬೆರಳಚ್ಚು ನಕಲುಗಾರ 1 ಹುದ್ದೆ ಖಾಲಿ ಇದೆ. ಶೀಘ್ರ ಲಿಪಿಗಾರರು ಗ್ರೇಡ್ 3ದು ಸ್ಯಾಲ್ರಿ ಬಂದ್ಬಿಟ್ಟು 27,650ರಿಂದ 52,650. ಬೆರಳಚ್ಚುಗಾರರು ಸ್ಯಾಲ್ರಿ ಬಂದ್ಬಿಟ್ಟು 21,400ರಿಂದ 42,000. ಮತ್ತು ಬೆರಳಚ್ಚು ನಕಲುಗಾರರು ಸ್ಯಾಲ್ರಿ ಕೂಡ ಸೇಮ್ 21,400ರಿಂದ 42,000. ಸ್ಯಾಲ್ರಿ ಚೆನ್ನಾಗಿದೆ, ಗೌರ್ಮೆಂಟ್ ಜಾಬು. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಶೀಘ್ರ ಲಿಪಿಗಾರರು ಗ್ರೇಡ್ 3ಗೆ ದ್ವಿತೀಯ PUCಯಲ್ಲಿ ಉತ್ತೀರ್ಣತೆ ಜೊತೆಗೆ ತಸ್ತಮಾನದ ವಿದ್ಯಾರ್ಥಿ ಹೊಂದಿರಬೇಕು. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸುವ ಕನ್ನಡ ಮತ್ತು ಆಂಗ್ಲ ಶೀಘ್ರ ಲಿಪಿ ಹಾಗೂ ಬೆರಳಚ್ಚು ಪ್ರೌಢದರ್ಜೆ ಪರೀಕ್ಷೆ ಅಥವಾ ತಸ್ತಮಾನದ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸುವ ಸೆಕ್ರೆಟರಿ ಪ್ರಾಕ್ಟೀಸ್ ಪಠ್ಯಕ್ರಮದ ಡಿಪ್ಲೊಮಾ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆ ಬೆರಳಚ್ಚು ಹಾಗೂ ಶೀಘ್ರಲಿಪಿ ಪ್ರೌಢದರ್ಜೆ ವಿಷಯಗಳಲ್ಲಿ ಐಚ್ಛಿಕ ವಿಷಯವನ್ನು ಅಭ್ಯಸಿಸಿ ಉತ್ತೀರ್ಣರಾಗಿರಬೇಕು. ಇದು ಶಿಕ್ಷಣ ಅರ್ಹತೆ ಶೀಘ್ರಲಿಪಿಗಾರರು ಗ್ರೇಡ್ 3 ಅವ್ರಿಗೆ. ಮತ್ತು ಬೆರಳಚ್ಚುಗಾರ ಅವ್ರಿಗೆ ದ್ವಿತೀಯ PUC ಉತ್ತೀರ್ಣತೆ ಜೊತೆಗೆ ತಸ್ತಮಾನ ವಿದ್ಯಾರ್ಥಿ ಹೊಂದಿರಬೇಕು. ಅದಕ್ಕೂ ಕೂಡ ಸೇಮ್ ಶೀಘ್ರಲಿಪಿಗಾರರು ಗ್ರೇಡ್ 3 ಇದಕ್ಕೂ ಸೇಮ್. ನೀವು PUC ಪಾಸಾಗಿರಬೇಕು ಮತ್ತು ಡಿಪ್ಲೊಮಾ ಅಥವಾ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿದ್ರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಬೆರಳಚ್ಚು ನಕಲುಗಾರರು ಕೂಡ ದ್ವಿತೀಯ PUC ಪಾಸಾಗಿರಬೇಕು ಮತ್ತು ಡಿಗ್ರಿ ಆಗಿದ್ರೆ ನೀವು ಅಪ್ಲೈ ಮಾಡ್ಬೋದು, ಅಥವಾ ದ್ವಿತೀಯ PUC ಕಂಪ್ಲೀಟ್ ಆಗಿರೋ ಸಾಕು. ಬೆರಳಚ್ಚು ನಕಲುಗಾರ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ವಯೋಮಾನ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಬಿಲೋ 18 ಅವರು ಅಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಅವ್ರಿಗೆ ಗರಿಷ್ಠ 40 ವರ್ಷ, ಪ್ರವರ್ಗ 2A 2B 3A 3B ಅವ್ರಿಗೆ 38 ವರ್ಷ, ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ. ಆಯ್ಕೆ ವಿಧಾನ ಬಂದ್ಬಿಟ್ಟು ಶೀಘ್ರ ಲಿಪಿಗಾರರಿಗೆ ಹುದ್ದೆ ಶೈಕ್ಷಣಿಕ ವಿದ್ಯಾರ್ಹತೆ ಅಂಕಗಳು ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳ ಆಧಾರದ ಮೇಲೆ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುವುದು. ಶೀಘ್ರ ಲಿಪಿಗಾರರವ್ರಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಅಂಕಗಳು ಅಂದರೆ ನಿಮ್ಮ PUC ಅಥವಾ ಡಿಗ್ರಿಲಿ ಎಷ್ಟು ಅಂಕ ಪಡೆದಿದ್ದೀರಾ ಅದು ಪ್ಲಸ್ ನಿಮ್ಗೆ ಅಲ್ಲಿ ಅರ್ಹತಾ ಪರೀಕ್ಷೆ ಅಂದ್ಬಿಟ್ಟು ಕೊಡ್ತಾರೆ, ಅದರಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿಲ್ಲ ಅದರಲ್ಲಿ ಒಂದು 10 ಮೆಂಬರ್ಸ್ ಆ ರೀತಿ ಸಂದರ್ಶನಕ್ಕೆ ಆಯ್ಕೆ ಮಾಡಿಬಿಟ್ಟು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳಾಗುತ್ತೆ. ಮತ್ತು ಬೆರಳಚ್ಚು ಮತ್ತು ಬೆರಳಚ್ಚು ನಕಲುಗಾರ ಅವ್ರಿಗೆ 1:5 ಅನುಪಾತದಲ್ಲಿ ನಿಗದಿಪಡಿಸುವ ವಿದ್ಯಾರ್ಥಿ ಅನುಗುಣವಾಗಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ನೀವು ಡಿಗ್ರಿ ಅಥವಾ PUCಯಲ್ಲಿ ಇದು ಬೆರಳಚ್ಚುಗಾರ ಮತ್ತು ಬೆರಳಚ್ಚು ನಕಲು PUC ಇಲ್ಲಿ ಹೈಯೆಸ್ಟ್ ಒಂದು 50 ಮೆಂಬರ್ಸ್ ಅಪ್ಲೈ ಮಾಡಿದರೆ ಒಂದು 10 ಮೆಂಬರ್ಸ್ನ ಸಂದರ್ಶನಕ್ಕೆ ಕರೆದುಬಿಟ್ಟು ಅವ್ರಿಗೆ ಕೆಲಸ ಕೊಡ್ತಾರೆ. ಸೊ ಅಪ್ಲೈ ಮಾಡಿ, ನಿಮಗೂ ಸಿಗೋ ಚಾನ್ಸಸ್ ಇರುತ್ತೆ. ನಿಗದಿತ ಅರ್ಜಿ ಶುಲ್ಕ ವಿವರ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಮತ್ತು ಪ್ರವರ್ಗ 2A 2B 3A 3B ಪರಿಶಿಷ್ಟ ಜಾತಿ ಪಂಗಡ ಅವ್ರಿಗೆ 100 ರೂಪಾಯಿ. ಪರಿಶಿಷ್ಟ ಜಾತಿ ಪಂಗಡ ಅಂಗವಿಕಲ ಅವ್ರಿಗೆ ಯಾವುದೇ ಶುಲ್ಕ ಇರಲ್ಲ. ಶುಲ್ಕ ಪಾವತಿಸುವ ವಿಧಾನ ಆನ್ಲೈನ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಹಣನ ಕಳಿಸ್ಬೋದು. ಸೊ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು ಪ್ರಾರಂಭ ಈಗ ಸ್ಟಾರ್ಟ್ ಆಗಿರೋದು ಡಿಸೆಂಬರ್ 22, ಕೊನೆ ದಿನಾಂಕ ಬಂದ್ಬಿಟ್ಟು ಜನವರಿ 22. ಅಷ್ಟರೊಳಗೆ ಅಪ್ಲೈ ಮಾಡಿ, ಮಿಸ್ ಮಾಡಿಬಿಡಿ, ನಿಮಗೆ ಇದು ಸಿಗೋದು. ಸೊ ಕೊನೆ ದಿನಾಂಕ ಶುಲ್ಕ ಪಾವತಿಸಲು 23/3/2024. ಸೊ ಅಷ್ಟರೊಳಗೆ ಅಪ್ಲೈ ಮಾಡಿ. ಅರ್ಜಿಗೆ ಲಾಸ್ಟ್ ಡೇಟ್ ಮತ್ತು ಶುಲ್ಕ ಪಾವತಿಗೆ 1 ದಿನ ಡಿಫ್ರೆನ್ಸ್ ಕೂಡ ಇದೆ. ಸೊ ಅಪ್ಲೈ ಮಾಡಿ.